ಏ ಮಧುಕರ್, ಲೇ ಶಂಕರ, ಏನು ಇಲ್ಲಿ? ನಾನಿರ್ಲಿ, ನೀನೆಲ್ಲಿದ್ಯೋ? ನಾನು ಸೂರಜ್ ನಗರದಲ್ಲಿದ್ದೀನಿ, ಡ್ಯೂಟಿ ಮೇಲೆ ಬಂದಿದ್ದೀನಿ. ನೀನೆಲ್ಲಿದ್ದೀಯಾ? ನಾನು ಇಲ್ಲೇ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ಯಾ? ಹೋಟ್ಲಿಗೆ ಹೋಗ್ತಾ ಇದ್ದೀನಿ. ಬಾ ಕೂತ್ಕೋ. ಎಷ್ಟು ದಿವಸ ಆಯ್ತು ಕಣೆ ನೀನು ನೋಡಿ. ಎಸ್ ಸರ್. ಏನ್ ತಗೋತೀಯಾ? ಕೂಲ್ ಡ್ರಿಂಕ್ಸ್ ನೋಡಿ, ಅವ್ರಿಗೊಂದು ಗೋಲ್ಡ್ ಸ್ಪಾಟು, ನನಗೊಂದು ಹಾಟ್ ಕಾಫಿ. ಓಕೆ ಸರ್. ಮಧುಕರ್, ನೀ ನನ್ನ ಸ್ನೇಹಿತನಾದ್ರೂ 6 ತಿಂಗಳು ಅಣ್ಣನಿಗಿಂತ ಹೆಚ್ಚಾಗಿ ಕಾಪಾಡಿದೆ. ಒಡ ಹುಟ್ಟಿದ ಅಕ್ಕ ಇದ್ದಿದ್ರು ಅದಕ್ಕೆ ತರ ಈ ಅನಾಥನಿಗೆ ಎಣ್ಣೆ ಸ್ನಾನ ಮಾಡಿಸ್ತಿರಲಿಲ್ಲ. ಅವತ್ತೇ ಅಪ್ಪ, ಇವತ್ತಿನವರೆಗೂ ಈ ಕೂದಲು ಎಣ್ಣೆನೆ ಕಂಡಿಲ್ಲ. ಎಣ್ಣೆ ನೀರು ಯಾಕೋ, ಆವಾಗ ಆವಾಗ ನನ್ನ ಮಕ್ಕಳು ಉಚ್ಚ ಸ್ನಾನ ಆಗ್ತಿತ್ತಲ್ಲ. ಮಧುಕರ್, ನನಗಂತೂ ಅದಕ್ಕೇನು ಮಕ್ಕಳು ನೋಡ್ಬೇಕು ಅಂತ ಒಂದೇ ಆಸೆ. ಈ ಸರಿ ಟೈಮ್ ಸಿಕ್ಕಿದ ತಕ್ಷಣ ಸರ್ಪ್ರೈಸ್ ಆಗಿ ಊರಿಗೆ ಬಂದ್ಬಿಡ್ತೀನಿ. ಬಂದ್ ನೋಡು, ಅಂಕಲ್ ಅಂಕಲ್ ಅಂತ ನನ್ನ ಮಕ್ಕಳು ಹೆಗಲೇರ್ ಬಿಡ್ತವೆ. ಇನ್ನಿ ಮತ್ತಿಗೆಗಂತೂ ಸಡಗರವೋ ಸಡಗರ. ನೀನೊಂದ್ಸಾರಿ ದೀಪಾವಳಿಗೆ ಫ್ಯಾನ್ಸಿ ಬೆಳೆ ತಂದು ಕೊಟ್ಟಿದ್ಯಲ್ಲ, ಅದನ್ನ ಜೋಪಾನವಾಗಿ ಇಟ್ಕೊಂಡು ಅಪರೂಪಕ್ಕಾಗ ಹಾಕೋತಿರ್ತಾಳಪ್ಪ. ಮಧುಕರ್, ಅದಕ್ಕೆ ಅಂತ ಹೆಣ್ಣು ಒಬ್ರೇ ಕಣ. ನೀನಂತೂ ಪುಣ್ಯ ಮಾಡಿದ್ದಪ್ಪ. ನಿನ್ನ ಮಾತು ಸತ್ಯ. ಗುಡ್ ಈವ್ನಿಂಗ್ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೂರಿ, ಏ ಸೂರಿ, ಏನು ಕೂಗ್ತಿದ್ರು ನೋಡಿ ನೋಡ್ತಿದ್ದಾರ ಹೋಗ್ತಿದ್ಯಲ್ಲ? ಸೂರಿ, ನಾನು ಚಂದ್ರ ಚಕ್ರವರ್ತಿ. ಮುಚ್ಚ ಬಾಯಿ. ಒಂಚೂರು ಗಡ್ಡ ಬಿಟ್ಟು ಕನ್ನಡಕ ಹಾಕೊಂಡು ಮಾತ್ರಕ್ಕೆ ಸೂರಿ ಹೋಗಿ ಚಂದ್ರ ಚಕ್ರವರ್ತಿ ಆಗ್ಬಿಟ್ಯಾ? ಮಿಸ್ಟರ್, ನಾನ್ ನಿಮ್ಮನ್ನು ನೋಡೇ ಇಲ್ಲ. ಐ ಥಿಂಕ್ ಯು ಆರ್ ಕನ್ಫ್ಯೂಸ್ಡ್. ಏಯ್, ನೀನು ನಾನು ಜೊತೆಲಿ ತೆಗೆಸ್ಕೊಂಡಿರೋ ಫೋಟೋ ನಮ್ಮ ಮನೆ ಗೋಡೆ ಮೇಲೆ ಇನ್ನೂ ಹಾಗೆ ಇದೆ. ಒಂಚೂರು ಗಡ್ಡ ಯಕ್ಷಣ ಬಿಟ್ಟಿದೀಯಪ್ಪ, ಆದ್ರೆ ಕೆನ್ನೆ ಮೇಲೂ ಮಚ್ಚ ಅಳಿಸಕ್ಕಾಗತ್ತಾ? ಚಂದ್ರನಂತೆ ಚಕ್ರವರ್ತಿ ಅಂತೆ. ಯಾಕೋ ಈ ಬೂಟಾಟಿಕೆ ಎಲ್ಲ? ಒಬ್ಬ ಸ್ನೇಹಿತ, ನಾನ್ ಬಾಂಬೆಲಿದ್ದಾಗ ನಮ್ ಬ್ಯಾಂಕಲ್ಲಿ ಕ್ಯಾಶಿಯರ್ ಆಗಿದ್ದ. 1.5 ವರ್ಷ ಒಬ್ಬರನ್ನೊಬ್ರು ಬಿಟ್ಟಿರ್ತಿರ್ಲಿಲ್ಲ. ವಾಸಕ್ ಮನೆ ಇಲ್ಲ ಅಂತ ನೋಡ್ಕೋತಿದ್ಲು, ಅವನ್ನೂ ಹಾಗೆ ನೋಡ್ಕೋತಿದ್ಲು. ಸ್ನೇಹದ ಪ್ರತಿಫಲವಾಗಿ ಅವನು ಕೊಟ್ಟಿದ್ ನೋಡಿದ್ಯಲ್ಲ. ನೀನ್ ಅನ್ಕೊಂಡಾಗೆ ಅವ್ನ್ ಸೂರಿ ಅಲ್ದೆ ಬೇರೆಯವನಾಗಿದ್ರೆ? ನೋನೋ, ನನ್ 100% ಅವನೇ ಸೂರಿ. ಯಾವುದೋ ಕಾರಣಕ್ಕೆ ನಾಟಕ ಆಡ್ತಿದ್ದಾನೆ ಅಂತ ಕಾಣುತ್ತೆ. ಹೌದು, ನೀ ಎಲ್ಲಿ ಉಳ್ಕೊಂಡಿದ್ಯಾ? ಹೋಟೆಲ್ ರಮಾವಿಲಾಸ್. ನಾ ಡ್ರಾಪ್ ಮಾಡ್ತೀನಿ. ಬರಾ ಬೆಲ್. ಹಲೋ. ಏನಂದ್ರೆ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೇನೆ. ನೀವ್ ಚೆನ್ನಾಗಿದ್ದೀರಾ? ಹಾ, ನಾವೆಲ್ಲ ಚೆನ್ನಾಗಿದ್ದೀವಿ. ಆಮೇಲೆ ನಮ್ ಶಂಕರ ಇರ್ಲಿಲ್ವಾ, ಅವನ್ ಸಿಕ್ಕಿದ ಕಣೆ. ಶಂಕರ್ ಸಿಕ್ಕಿದ್ನಾ? ಹೇಗಿದ್ದಾನಂತೆ ಅವನು? ಪ್ರೈವೇಟ್ ಡಿಟೆಕ್ಟಿವ್ ಆಗಿದ್ದಾನೆ. ನಿನ್ನ ನಿನ್ನ ಮಕ್ಕಳನ್ನ ಬಹಳ ಕೇಳ್ದ. ಆಮೇಲೆ ಬೊಂಬಾಯಲ್ಲಿ ನಮ್ಮ ಮನೇಲಿ ಸೂರ್ಯ ಅಂತಿದ್ನಲ್ಲ, ಅವನು ಸಿಕ್ಕಿದ್ದ. ಏನೋ ಬಹಳ ದಿವ್ಸಕ್ಕೆ ಸಿಕ್ದ ಅಂತ ಮಾತಾಡ್ಸಕ್ ಹೋದ್ರೆ ನಾನು ಸೂರ್ಯನೇ ಅಲ್ಲ ಅಂತ ಅನ್ಬಿಟ್ಟ. ನನಗಂತೂ ತುಂಬಾ ಬೇಜಾರಾಗುತ್ತು ಕಣೆ. ಹೌದಾ? ಅವ್ರವ್ರು ಮಾಡಿದ್ದ ಅವರೇ ಅನ್ಭವಿಸ್ತಾರೆ ಬಿಡಿ. ಶಂಕರ್ ಮಾತ್ರ ಮರೀದೆ ಕರ್ಕೊಂಬನ್ನಿ. ನೀವ್ ಯಾವಾಗ ಬರ್ತಾ ಇದ್ದೀರಾ? ನಾಡಿದ್ದಾ? ಸರಿ, ಗುಡ್ ನೈಟ್. ಎಸ್, ಕಮಿಂಗ್. ಸಾರಿ ಮಧುಕರ್. ಹೋಗ. ಬೀದಿಲ್ ಚಪ್ಲಿಲ್ ಹೊಡೆದು ರೂಮಿಗೆ ಬಂದು ಸೆಂಟ್ ಅಡಿಸ್ತಾ ಇದ್ದಾನೆ. ನೋಡೋ, ನೀನ್ ಯಾವ ಹೆಸರು ಇಟ್ಕೊಂಡ್ರು, ಏನೇ ವೇಷ ಬದಲಾಯಿಸಿದ್ರು, ನೀನ್ ಕ್ಯಾಶಿಯರ್ ಸೂರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಸೂರಿ ಅಂತ ಗುರ್ತು ಹಿಡಿದವರು ಯಾರು ಈ ಪ್ರಪಂಚದಲ್ಲಿ ಬದುಕಿರಬಾರ್ದು. ಇದು ನನ್ನ ಡಿಸಿಷನ್ ಅಲ್ಲ, ನಮ್ಮ ಅಪ್ಪನ ಆರ್ಡ್ರು. ಏಯ್, ಏನ್ ಮಾತಾಡ್ತಾ ಇದೆಯೋ?
ಏನ್ ಗುರು ದರೋಡೆ ಕೊಲೆ ಎಲ್ಲೇ ನಡೆದೋಗ್ಬಿಡ್ಲಿ ದಡಕ್ಕಂತ ಬಂದ್ಬಿಡ್ತೀರಲ್ಲ ಯಾಕೆ ವಾಸನೆ ಹಿಡಿದು ಬಿಡ್ತೀರಾ? ವಾಸನೆ ಅದೇನ್ ಸರಿಯಾಗಿ ಹೇಳ್ರಿ. ಗೊತ್ತಿಲ್ವಾ? ಮರ್ಡರ್ ಆಗೋಗ್ಬಿಟ್ಟಿದೆ. ಮರ್ಡರ್ ಎಲ್ಲಿ? ಈಗ ಬನ್ನಿ ಬನ್ನಿ. ಮಧುಕರ್ ಮಧುಕರ್ ಇವ್ರು ನಿಮ್ಗೆ ಗೊತ್ತಾ? ಇವ್ರು ನನ್ನ ಆತ್ಮೀಯರ್ರಿ. ರಾತ್ರಿ ಒಟ್ಟಿಗೆ ಕಾಫಿ ಕುಡಿದು ನಾನೇ ಇವ್ರನ್ನ ರೂಮ್ ಡ್ರಾಪ್ ಮಾಡಿದ್ದು. ಈಗ ಇವ್ರು ಕೊಲೆ ಆಗಿರೋ ರೀತಿ ನೋಡಿದ್ರೆ ಯಾರೋ ಇವ್ರ ಹತ್ರದವರೇ ಮಾಡಿರ್ಬೇಕು. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಈ ಬಾಡಿ ನನ್ನ ವಶಕ್ಕೆ ಕೊಡಿ. ಆಯ್ತು ಸರ್. ರವಿ 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 ದೇವ್ರಾಗ್ ಬಂದ್ ನನ್ ಮಗುನ್ ಕಾಪಾಡುತ್ತೆ. ನಾನು ಯಾವತ್ತೂ ನಿಮ್ ಉಪಕಾರನ್ ಮರೆಯೋದಿಲ್ಲ. ನೀವು ಮಿಸ್ಟರ್ ಸೂರಿ ಹೆಂಡತಿ ಮಂಗಳ ತಾನೆ? ಇದ್ಲೆ ಹಾಲು ತುಪ್ಪ ಎರ್ದಿದ್ದೀನಿ. ನೀವು ನೋಡಿದ ಹೆಣ, ಕಟ್ಟಿದ ಸಮಾಧಿ ಸೂರಿದಲ್ಲ, ಹೇಮಾ ಮಾದರಿ ಬ್ಯಾಂಕ್ನ ವಾಚ್ಮನ್ದು. ಇಲ್ಲ, ಕತ್ತಲ್ ಅದೇ ಚೈನು, ಕೈಯಲ್ಲಿ ಅದೇ ಉಂಗ್ರ, ಅದೇ ವಾಚು. ಅದೆಲ್ಲ ಹಣಕ್ಕೋಸ್ಕರ ನಿಮ್ ಗಂಡ ಕಟ್ಟಿದ ಆಟ. ಅದೇ ಸೂರಿ ಚಂದ್ರ ಚಕ್ರವರ್ತಿ ಅಂತ ಹೆಸರು ಬದಲಾಯಿಸಿಕೊಂಡು ಈ ಬಂಕಾಪುರದಲ್ಲೇ ದೊಡ್ಡ ಮನುಷ್ಯನಾಗಿ ಮೆರಿತಾ ಇದ್ದಾನೆ. 3 ವರ್ಷಗಳಿಂದ ಗಂಡ ಸತ್ತ ಅಂತ ನಂಬಿ ಕೈ ಬಳೆ ಹೊಡೆದು ಕುಂಕುಮನ ಅಳಿಸ್ಕೊಂಡಿರೋ ನಿಮಗೆ ನನ್ನ ಬರೀ ಮಾತ್ನಲ್ಲಿ ನಂಬಿಕೆ ಇಲ್ಲ ಅನ್ಸುತ್ತೆ. ನಾಳೆ ತಾಜ್ ಹೋಟೆಲ್ನಲ್ಲಿ 1 ಗಂಟೆ 6 ಗಂಟೆಗೆ ಸರಿಯಾಗಿ ಈ ಚಂದ್ರ ಚಕ್ರವರ್ತಿ ನಿಮ್ಮ ಸೂರಿ ಅಲ್ಲಿಗೆ ಬಂದೇ ಬರ್ತಾನೆ. ನಿಮ್ಮ ಕಣ್ಣಿಂದ ನೋಡಿದ ಮೇಲೆ ಖಂಡಿತ ನೀವು ಕುಂಕುಮ ಇಟ್ಕೋತೀರಾ. ಆ ನಂಬಿಕೆ ನನಗಿದೆ.